ಅಂಗನವಾಡಿ ಶಿಕ್ಷಕಿ ನೇಮಕಕ್ಕೆ ಒತ್ತಾಯ 7ನೇ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದ ನಿವಾಸಿಗಳು. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಶಿಗ್ಗಾವಿ ಪಟ್ಟಣದ ಜನತಾ ಫ್ಲಾಟ್ನಲ್ಲಿ ಇರುವ 7ನೇ ಅಂಗನವಾಡಿ ಕೇಂದ್ರದಲ್ಲಿ ಉಂಟಾಗಿರುವ ಗಂಭೀರ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಮಕ್ಕಳ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದ ಘಟನೆ ಇಂದು ನಡೆದಿದೆ. ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಅಂಗನವಾಡಿ ಮುಖ್ಯ ಶಿಕ್ಷಕಿ ಅಮಾನತುಗೊಂಡ ಹಿನ್ನೆಲೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ವಿಜಯಲಕ್ಷ್ಮಿ ಬೋವಿ ವಡ್ಡರ ಅವರನ್ನ ಮುಖ್ಯ ಶಿಕ್ಷಕಿಯಾಗಿ ನೇಮಕ ಮಾಡಿದ್ರು. ಆದರೆ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಬೋವಿ ವಡ್ಡರ ಮತ್ತು ಸಹಾಯಕಿ ಕವಿತಾ ಭಜಂತ್ರಿ ಅವರ ನಡುವೆ ಹೊಂದಾಣಿಕೆ ಕೊರತೆಯಿಂದಾಗಿ ಹಲವು ದಿನಗಳಿಂದ ನಿರಂತರ ಗಲಾಟೆ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಇಬ್ಬರ ನಡುವಿನ ಕಿತ್ತಾಟದ ಪರಿಣಾಮವಾಗಿ ಅಂಗನವಾಡಿ ಮಕ್ಕಳಿಗೆ ಸರಿಯಾದ ಶಿಕ್ಷಣ ದೊರಕುತ್ತಿಲ್ಲ. ಜೊತೆಗೆ ಮಕ್ಕಳಿಗೆ ನೀಡಬೇಕಾದ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸದೆ ಮನೆಗೆ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನ ಮಕ್ಕಳ ಪಾಲಕರು ಮಾಡಿದ್ದಾರೆ. ಈ ಅಂಗನವಾಡಿ ಬಂದ್ಬಿಟ್ರಿ, ಲಾಸ್ಟ್ ಟೈಮ್ ನಾವು ರೇಷನ್ ಕಳುವಾಗೈತಿ ಅಂತೇಳಿ ಇದು ಮಾಡಿದ್ವಿ. ಅದು ರೇಷನ್ ಗಾಡಿಯಿಂದನ ಕಮ್ಮಿ ಇಳಿಸಿದ್ರು ಅಂತೇಳಿ ಪ್ರೂವ್ ಆಗ್ತದೆ. ಅವ್ರು ರಿಟರ್ನ್ ಇಳಿಸ್ಬೇಕಂತ ಮಾಡಿದ್ವಿ, ಹಂಗೆ ಮಾಡಿದ್ವಿ ಅಂತ ನಮ್ಗೆ ಹಂಗೆ ಉತ್ತರಗಳು ಕೊಟ್ಟರು. ನಾವು ಅದ್ರ ಕಾರಣಕ್ಕೆ ಎಲ್ಲಾನು 1 ತಿಂಗಳದಲ್ಲ ಇದು ಅಂತೇಳಿ ಎಲ್ಲ ಥರ ತೋರಿಸಿದ ಮೇಲೆ ಪ್ರೂಫ್ನ ಅವರು ಡಿ ಡಿ ಅವ್ರ ಮೇಡಮ್ ಅವ್ರು ಬಂದು ಸಸ್ಪೆಂಡು ಮಾಡಿದರು. ಈಗ ರಿಟರ್ನ್ ಮತ್ತೊಳ್ಳಿ ಇಲ್ಲಿ ಹಂಗೆ ಒಂದು ಹೆಸರಿಗೆ ಅಂತೇಳಿ ಟೀಚರ್ನ ಮತ್ತೊಳ್ಳಿ ಹಂಗೆ ಎಮರ್ಜೆನ್ಸಿಯಲ್ಲಿ ಕಳಿಸಿದ್ರು. ತಾತ್ಕಾಲಿಕವಾಗಿ ಒಂದು ಟೀಚರ್ನ ಕಳಿಸಿದ್ರು. ಆ ಟೀಚರ್ ಅವ್ರೂ ಆಯಿತು, ಸಹಾಯಕಿ ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಾನೆ ಅವ್ರ ನಡುವೆ ಜಗಳ ಆಗತೈತಿ. ಮತ್ತೇನಪ್ಪ ಅಂತಂದರೆ ಟೈಮ್ ಟು ಟೈಮ್ ಮಕ್ಕಳನ್ನ ಕರ್ಕೊಂಬರಕ್ಕೆ ಆಗತ್ತಿಲ್ಲ. ಮೊನ್ನೆದು ಮಕ್ಕಳು ಇಲ್ಲಿ ಶಾಲೆಗೆ ಬರೋಕೆ ಹಿಂದೆ ಮಾಡಾಕತ್ತಾರ ಟೀಚರ್ ಇಲ್ಲದಕ್ಕೆ. ಟೀಚರ್ ಅವ್ರು ಬಂದಾಗ ಬರ್ತಾರೆ, ಇಲ್ದಾಗಿಲ್ಲ. ಟೀಚರ್ ಒಬ್ಬನ ಸಸ್ಪೆಂಡ್ ಮತ್ತೊಬ್ಬನ ಕೊಡ್ಬೇಕು ಅನ್ನೋದಿಲ್ಲ ಅವ್ರ ಅಧಿಕಾರಿಗಳ ಕಡೆ. ಅದ್ರ ಕಾರಣಕ್ಕೆ ಟೀಚರ್ ಇಲ್ಲದಕ್ಕೆ ನಾವು ಶಾಲೆಗೆ ಚಾವಿ ಹಾಕಾಕತ್ತೀವಿ. ಹಾಕಿದ್ದೀವಿ ಚಾವಿನ. ಇನ್ನು ಚಾವಿ ಹೋಗಿ CDPO ಆಫೀಸ್ಗೆ ಹ್ಯಾಂಡ್ ಓವರ್ ಮಾಡಾಕತ್ತೀವಿ. ಟೀಚರ್ ಪರ್ಮನೆಂಟಾಗಿ ಟೀಚರ್ ಬರಲಿ ಮಟ್ಟ ಅಂಗನವಾಡಿ ಬಂದಿರಲಿಲ್ಲ ಮೇರೆ. ಇದನ್ನು ಹೇಳಿ ಚಾವಿ ಹಾಕಿವಿ. ನಮ್ಮ ಹೆಸರು ಆನಂದ್ ಅಂತ. ಹೊಡಿತಾರ್ರಿ ಯಾರ್ಯಾರು ಮತ್ತೊಬ್ರು ಹೆಣ್ಮಕ್ಳಿಗೆ ಹೆಸರು ಇಟ್ಕೋ ಅಂತ ಹೋದ್ರಿಗೆ ಬೆಳಂಗಿಲ್ಲ ಅವ್ರನ್ನ. ಅವ್ರೇನು ಮಾಡೋದು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿಸ್ತಾರಂತ. ಈ ಎಲ್ಲಾ ಅಕ್ರಮಗಳಿಂದ ಬೇಸತ್ತ ಪಾಲಕರು ಮತ್ತು ಸ್ಥಳೀಯ ನಿವಾಸಿಗಳು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಹಾಗೂ ಖಾಯಂ ಅಂಗನವಾಡಿ ಶಿಕ್ಷಕಿಯನ್ನ ನೇಮಕ ಮಾಡುವವರೆಗೂ ಬೀಗ ತೆರೆಯುವುದಿಲ್ಲ ಎಂದು ಅವರು ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.